ಸೊ ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಡಾಕ್ಟರ್ ಅಶ್ವಿನಿ ಅಂತ. ನಾನು ನನ್ನ PhDನ ಯೂನಿವರ್ಸಿಟಿ ಆಫ್ ಮಲೇಷ್ಯಾದಿಂದ ಮುಗಿಸಿದ್ದೀನಿ ಆನ್ ದ ಟಾಪಿಕ್ ಮೆಟೀರಿಯಲ್ ಸೈನ್ಸ್ ನ್ಯಾನೋ ಟೆಕ್ನಾಲಜಿ. ನನ್ನ ಬ್ಯಾಚುಲರ್ಸ್ನ ಮುಗಿಸಿದ್ದು ಮಹಾರಾಣಿ ಸೈನ್ಸ್ ಕಾಲೇಜ್ ಫಾರ್ ವುಮೆನ್ ಬ್ಯಾಂಗ್ಳೂರಲ್ಲಿ. BSc ಮಾಡಿದ್ದೀನಿ ಕೆಮಿಸ್ಟ್ರಿ, ಝುವಾಲಜಿ, ಬಯೋಟೆಕ್ನಾಲಜಿ. ನಂತರ ನಾನು ನನ್ನ ಮಾಸ್ಟರ್ಸ್ ಡಬಲ್ ಡಿಗ್ರಿ ಮಾಡೋದಕ್ಕೆ ಹೋಗಿದ್ದು ಡೆಲ್ಲಿ ಇನ್ ದ ಯೂನಿವರ್ಸಿಟಿ, ಅಮಿಟಿ ಯೂನಿವರ್ಸಿಟಿ ನೋಯ್ಡಾ, ಡೆಲ್ಲಿಲಿ. ಮಾಸ್ಟರ್ಸ್ ನಾನು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಚೂಸ್ ಮಾಡಿದ್ದೆ. ಸೊ ಆಲ್ ದಿಸ್ ಮೋಟಿವೇಟೆಡ್ ಟು ಟೇಕ್ PhD ಇನ್ ಸೈನ್ಸ್. ಸೊ ಸೈನ್ಸಲ್ಲಿ ನಾನು ಕೆಮಿಸ್ಟ್ರಿ ಫೀಲ್ಡಲ್ಲಿ ಮಾಡಿದೆ ಅಂಡರ್ ದ ಸೂಪರ್ವಿಷನ್ ಆಫ್ ಒನ್ ಆಫ್ ದ ಗುಡ್ ಸೂಪರ್ವೈಸರ್ ಡಾಕ್ಟರ್ ಸುರೇಶ್ ಸಗಾದೇವನ್. ಸೊ ಯೂನಿವರ್ಸಿಟಿ ಆಫ್ ಮಲಯಾ ಯಾಕೆ ನಾನು ಚೂಸ್ ಮಾಡಿದ್ದೆ ಅಂದರೆ ಅದು ಇಡೀ ದೇಶದ ಟಾಪ್ 58 ಯೂನಿವರ್ಸಿಟಿಲಿ ಒಂದಾಗಿದೆ. ಅದು ಒಳ್ಳೆ ಕಾಲೇಜ್ ಆಗಿರೋದ್ರಿಂದ ಐ ವಿಲ್ ಗೆಟ್ ಅ ವೆರಿ ಗುಡ್ ನೇಮ್ ಇನ್ ಫ್ಯೂಚರ್ ಆಲ್ಸೋ. ಹೌ ದ ಟರ್ನರಿ ನ್ಯಾನೋ ಕಾಂಪೋಸಿಟ್ ಈಸ್ ಯೂಸ್ಡ್ ಇನ್ ದ ಎನ್ವೈರ್ಮೆಂಟಲ್ ರೆಮಿಡಿಯೇಷನ್ಸ್. ಒನ್ ಆಫ್ ದ ಸಚ್ ಎಕ್ಸಾಂಪಲ್ ನಾನು ಪೋರ್ಟ್ರೇ ಮಾಡಿದ್ದು ಅಂದರೆ ದ ಡೈಡಿಗ್ರೇಡೇಷನ್. ಸೊ ಐ ಕಂಪ್ಲೀಟೆಡ್ ಮೈ PhD ವಿತಿನ್ 26 months, 26 to 28 months. ಇದ್ರ ಒಳಗಡೆ ನಾನು ಕಂಪ್ಲೀಟ್ ಮಾಡಿದೆ. By the age of 25, yes, I completed at a very young age, and I may proudly tell that I'm one of the youngest one among all the youngest student who just completed and earn a degree with doctor name. So I'm happy about it. Thank you. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಸ್ವರ್ಣ ಟಿ ವಿಯವರು ಒಂದು ಇಂಟ್ರ್ಯೂ ಮಾಡ್ತಾ ಇದ್ದಾಗ ನಮ್ಮ ಮಗಳು 25ನೇ ವರ್ಷಕ್ಕೆ ಅತಿ ಚಿಕ್ಕ ಏಜಲ್ಲೇ ಒಂದು ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಅದ್ರ ಬಗ್ಗೆ ನಮ್ಮ ಸ್ವರ್ಣ ಟಿ ವಿಯವರು ಕೇಳಿದ್ರು. ಅದನ್ನು ನನಗೆ ನನ್ನ ಮಗಳ ಬಗ್ಗೆ ಗೊತ್ತಿರೋಷ್ಟು ಒಂದೆರಡು ಮಾತುಗಳನ್ನ ಹಂಚ್ಕೊಳ್ತೀನಿ. ನನ್ನ ಮಗಳು ಡಿಗ್ರಿನ ಗೌರ್ಮೆಂಟ್ ಕಾಲೇಜಲ್ಲೇ ಪಡೆದದ್ದು. ಇಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ ಕಷ್ಟ ಅಂತಾರೆ, ಗೌರ್ಮೆಂಟ್ ಕಾಲೇಜಲ್ಲೇ ಮಾಡಿದ್ರು. ಅದಾದ ತಕ್ಷಣ ನೆಕ್ಸ್ಟು ಅವಳಿಗೆ ಎಬಿಲಿಟಿ ಇತ್ತು, ಕೆಪ್ಯಾಸಿಟಿ ಇತ್ತು. ನಾನಿಲ್ಲ ಡೆಲ್ಲಿಗೆ ಹೋಗ್ತೀನಿ ಅಂದರು. ಅಮಿಟಿ ಯೂನಿವರ್ಸಿಟಿಗೆ ಸೇರಿಸಿದ್ವಿ. ಅಲ್ಲಿ ಮಾಸ್ಟರ್ಸ್ ಮಾಡಿ ಒಂದು 5-6 ತಿಂಗಳು ತೈವಾನ್ಗೆ ಹೋಗಿ ಇಂಟರ್ನ್ಶಿಪ್ ಮಾಡಿದ್ರು. ಮತ್ತು ಆರ್ಥಿಕವಾಗಿ ನನಗೆ ಜಾಸ್ತಿ ಅವರು ಡಿಪೆಂಡ್ ಆಗಲಿಲ್ಲ. ಏನಕ್ಕೆ ಅಂದರೆ ಅವರು ಟ್ಯೂಷನ್ಗಳು ಮಾಡ್ತಿದ್ರು. ಟ್ಯೂಷನ್ ಮಾಡ್ಕೊಂಡು ಓದ್ಕೊಂಡು ನೆಕ್ಸ್ಟು ಹೈಯರ್ ಸ್ಟಡಿ ಮಾಡಲೇಬೇಕು, PhD ಮಾಡಲೇಬೇಕು ಅಂತ ಇದರಲ್ಲಿ ಮಲಯಾ ಯೂನಿವರ್ಸಿಟಿಗೆ ಹಾಕಿ ಯೂನಿವರ್ಸಿಟಿ ಆಫ್ ಮಲಯಾದಲ್ಲಿ ಮಾಡಿದ್ರು. ಭಾಳ ಖುಷಿ ಆಯಿತು. ನಾವು ಹೋಗಿದ್ವಿ. ಆ ಮಗಳ ಕೆಪ್ಯಾಸಿಟಿ, ಅವಳು ಮಾಡ್ತಿದ್ದಂಥ ಟೈಮ್ ಬೌಂಡಿಂಗ್ ಮಾಡೋದು, ಆರ್ಥಿಕವಾಗಿ ಕರೆಕ್ಟಾಗಿರೋದು, ಸದೃಢವಾಗಿರೋದು ಎಲ್ಲ ನೋಡ್ತಾ ನನಗೂ ಅನ್ನಿಸ್ತು, ನಮ್ಮಂಥ ರೈತರ ಮಕ್ಕಳ ಕೈಲಿ ಸಾಧನೆ ಮಾಡಿಸ್ಬೋದು, ಹೈಯರ್ ಸ್ಟಡಿ ಮಾಡಿ PhD ಮಾಡಿಸ್ಬೋದು. ಈಗ ನನಗೇನು ಒಂದು ಖುಷಿ ಅಂತಂದರೆ ಈ ಮಂಡ್ಯ ಜಿಲ್ಲಾ ಮಣ್ಣಿಗೆ ದೊಡ್ಡ ಸೈಂಟಿಸ್ಟ್ ಆಗಿ ಏನಾದರೂ ಸರಿ ಈ ದೇಶಕ್ಕೆ ಈ ಮಂಡ್ಯ ಜಿಲ್ಲೆಯ ಮಣ್ಣಿಗೆ ಋಣ ತೀರಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ.